ಆನಂದವ್ರೆ, ನಿಮ್ಮಿಂದ ಭಾಳ ಹೆಲ್ಪ್ ಆಯ್ತು ನನಗೆ. ಯಾಕಂದ್ರೆ ನಾನೊಬ್ಬಳ ಕೈಯಿಂದನೇ ಇಲ್ಲಿ ತನಕ ಬಂದು ಈ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಬರೋದು ಅಷ್ಟು ಸುಲಭದ ಅಲ್ಲ. ನಾನೊಬ್ಬಳ ಕೈಯಲ್ಲಿ ಆಗ್ತಾನೆ ಇಲ್ಲಾಗಿತ್ತು. ನೀವು ರೀತಿ ಮತ್ತು ಅರುಣ್ ಅವರು ಎಲ್ಲರೂ ಇದ್ದಿದ್ದಕ್ಕೆ ಈ ಕೆಲಸ ಆಗಿದ್ದು. ಇರಲಿ ಬಿಡ್ರಿ ಕಾವೇರಿ ಅವರೇ, ಫ್ರೆಂಡ್ಶಿಪ್ ಅಂತ ಅಂದಮೇಲೆ ಅದರಲ್ಲಿ ಈ ಥ್ಯಾಂಕ್ಸ್ ಸಾರಿ ಇದೆಲ್ಲ ಇರಲೇಬಾರ್ದು. ಅಂದಂಗೆ ಆನಂದವ್ರೆ, ಅದನ್ನು ಇನ್ನೊಂದ್ಸಲ ಚೆಕ್ ಮಾಡಿ. ಈ ಫೈಲ್ ಇವಾಗ ನಾನು ತೊಗೊಂಡು ಬಂದಿದ್ದೀನಲ್ಲ, ಅಂದರೆ ಈ ಡಾಕ್ಯುಮೆಂಟ್ಸ್ ಇವಾಗ ನನ್ನ ಹತ್ರ ಇದೆ ಅಲ್ಲ, ಇವರು ಬಂದು ಇವಾಗ ನಮ್ಮ ಮನೆಗೆ ಬಂದು ದುಡ್ಡು ಕೊಡು ಅಂತ ಆ ಥರ ಎಲ್ಲ ಕೇಳೋದಿಲ್ಲ ಅಲ್ವಾ? ಯಾಕಂದರೆ ಈ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಅಲ್ಲ. ಕಾವೇರಿ ಅವರೇ, ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಈ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಚೆಕ್ ಮಾಡಿದ್ದೀನಿ. ಇದು ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ಅವ್ರು ಯಾರು ಏನೂ ಮಾಡೋಕ್ಕಾಗಂಗಿಲ್ಲ. ಇನ್ಮೇಲೆ ಅವರು ರೊಕ್ಕ ಕೇಳೋದಕ್ಕೆ ನಿಮ್ಮ ಮನೆಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಅಪ್ಪಿ ಈಗ ಸದ್ಯಕ್ಕೆ ಈಗ ಅವರಿಗೆ. ಕಾವೇರಿ ಅವರೇ, ಇನ್ನೊಂದು ಮಾತು, ನೀವು ಈ ಫೈಲನ್ನು ಇವಾಗ ನೀವು ನಿಮ್ಮ ಹತ್ರ ಭಾಳ ಹುಷಾರಾಗಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಮನೆಯವ್ರಿಗೆ ಗೊತ್ತಾಗಬಾರ್ದು. ಯಾಕಂದ್ರೆ ನಾವಿನ್ನೂ ಈ ಮನೆಯಾಗದೀವಿ. ಇವಾಗ ನಾಳೆ ಬೆಳಗ್ಗೆ ಹಂಗೆ ನಾವು ಇಲ್ಲಿಂದ ಬಿಡ್ತೀವಿ. ಸೊ ಅಲ್ಲಿವರೆಗೂ ಈ ಫೈಲನ್ನು ನೀವು ಭಾಳ ಹುಷಾರಾಗಿ ಕಾಪಾಡ್ಕೋಬೇಕು. ಸರಿ ಆನಂದವ್ರೆ, ಅಲ್ಲ ನಾವು ಈಗಲೇ ಬಿಟ್ಬಿಡ್ತಿದ್ವಲ್ಲ, ಮತ್ತು ನಾಳೆ ಬೆಳಗ್ಗೆವರೆಗೂ ಯಾಕೆ ಬೇಕು ರಿಸ್ಕ್? ಕಾವೇರಿ ಅವರೇ, ಅವಾಗಲೇ ಇವಾಗ ಟೈಮು ಸಂಜೆ 6 ಗಂಟೆ ಆಯಿತು. ಇವಾಗ ನಾವು ಇಲ್ಲಿಂದ ಹೋಗಿ ನೀವೆಲ್ಲಿ ಉಳ್ಕೋತೀರಾ? ಇವಾಗ ರೀತಿಯವ್ರ ಮನೆಯಲ್ಲೂ ಉಳ್ಕೊಳ್ಳೋ ಹಂಗಿಲ್ಲ. ಯಾಕಂದ್ರೆ ಅವ್ರ ಮನೆಯಲ್ಲಿ ಅವ್ರ ಡ್ಯಾಡಿ ಮಮ್ಮಿ ಅವರೆಲ್ಲ ಇದ್ದಾರೆ. ಅವರು ಮತ್ತು 1000 ಪ್ರಶ್ನೆ ಕೇಳ್ತಾರೆ. ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಎದ್ದು ಸೀದಾ ರೆಡಿಯಾಗಿ ಹೋಗೇ ಬಿಡೋಣ. ಇವಾಗೇನು ಆ ಥರ ಏನೂ ಪ್ರಾಬ್ಲಮ್ ಆಗಂಗಿಲ್ಲ. ಯಾಕಂದ್ರೆ ಅವ್ರು ಇವಾಗ ಬಂದ ತಕ್ಷಣ ಆ ಥರ ಏನೂ ಚೆಕ್ ಮಾಡೋಂಗಿಲ್ಲ. ಅದಕ್ಕೆ ಇದನ್ನು ಹುಷಾರಾಗಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡಿರಿ. ನಾಳೆ ಬೆಳಗ್ಗೆ ಎದ್ದು ಇವಾಗ ನೈಟಾಗಿ ಹೇಳಿಬಿಡೋಣ ಅವರಿಗೆ, ನಾವು ನಾಳೆ ಹೋಗ್ತಾ ಇದ್ದೀವಿ, ಈ ನಮ್ಮದು ಎಮರ್ಜೆನ್ಸಿ, ಈ ನಮ್ಮ ಫ್ಯಾಮಿಲಿನಲ್ಲಿ ಏನೋ ಸಮಸ್ಯೆ ಆಗಿದೆ ಬಾ ಅಂತಂದಾರ, ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೊರಟು ಬಿಡೋಣಂತ. ಇವಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬರಬಾರ್ದು. ಬಂದರೆ ಮತ್ತು ಪೊಲೀಸರು ಕರೆಸು, ಅದು ಕರೆಸು, ಇದು ಕರೆಸು, ಮತ್ತು ಬ್ಯಾಗ್ ಚೆಕ್ ಮಾಡಿಸು, ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವತ್ತೊಂದು ದಿನ ಅವರಿಗೆ ಗೊತ್ತಾಗದೇ ಇರೋ ಹಂಗೆ ಮ್ಯಾನೇಜ್ ಮಾಡ್ಬೇಕು ನಾವು. ನೋಡಿ ಕಾವೇರಿ ಅವರೇ, ರಿಯಾ ಅವ್ರದ್ದು, ಅವ್ರ ಫ್ಯಾಮಿಲಿ ಅವ್ರದ್ದು ಯಾವುದೇ ಕಾರಣಕ್ಕೂ ಈ ಫೈಲ್ ಕಡೆ ಅವ್ರ ಲಕ್ಷ ಹೋಗಿರಬಾರ್ದು. ಅಷ್ಟು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಇವಾಗ ಅಷ್ಟೇನಾದರೂ ನಾಳೆ ಬೆಳಗ್ಗೆವರೆಗೂ ನಾವು ನೋಡ್ಕೊಂಡ್ವಿ ಅಂದ್ರೆ ಗೆದ್ದಂಗೆ. ಯಪ್ಪ, ಅಂತೂ ಇಂತೂ ಫೈಲ್ ನಮ್ಮ ಕೈಗೆ ಬಂತಲ್ಲ, ಇವಾಗ ಸಮಾಧಾನ ಆಯ್ತು ನಂಗೆ. ಹೌದು ಬಾಸ್, ಈ ಫೈಲ್ ಸಿಗೋವರೆಗೂ ಸಿಕ್ಕಾಪಟ್ಟೆ ಭಯ ಇತ್ತು. ಆನಂದ್, ಇವಾಗ ನೆಕ್ಸ್ಟ್ ಏನು ಮಾಡೋದು? ಅರುಣ್, ರೀತಿ, ಕಾವೇರಿ 3 ಜನ ಲಕ್ಷ ಕೊಟ್ಟು ಕೇಳ್ರಿ. ಇವಾಗ ಯಾವುದೇ ಕಾರಣಕ್ಕೂ ಈ ಫೈಲ್ ನಮ್ಮ ಕೈಯಲ್ಲಿ ಸಿಕ್ಕಿರೋದು ಮನೆಯಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಅವ್ರು ಯಾರಿಗೂ ಈ ಫೈಲ್ ಕಡೆ ಲಕ್ಷನೂ ಹೋಗಿರಬಾರ್ದು. ಆ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು ಇವಾಗ. ಆನಂದ್, ನಾಳೆ ಬೆಳಗ್ಗೆ ನಾವು 7 ಗಂಟೆಗೆ ನಾನು ಕಾವೇರಿ ಮುಂದೆ ಹೋಗ್ತೀವಿ. ನೀನು ಮತ್ತು ರೀತಿ ಇಲ್ಲೇ ಇದ್ದು ಅವರಿಗೆಲ್ಲ ನಾವು ಯಾಕೆ ಹೋಗಿದ್ದೀವಿ ಏನು ಅನ್ನೋದನ್ನು ಹೇಳಿ 8 ಗಂಟೆ 8:30 1 ಅವರ್ ಅಷ್ಟೇ, ಅಷ್ಟರಲ್ಲಿ ನೀವು ಇಲ್ಲಿಂದ ಎಸ್ಕೇಪ್ ಆಗಬೇಕು. ಓಕೆನಾ? ಏನಂತ ಹೇಳೋದು ಬಾಸ್, ಯಾಕೆ ಇಲ್ಲಿಂದ ಹೋದ್ರಿ ಅಂತಂದ್ರೆ, ಅದು ಅಲ್ಲದೆ ಅವರು ಪರ್ಮನೆಂಟಾಗಿ ನಿಮ್ಮನ್ನು ಕಾವೇರಿ ಅವ್ರನ್ನ ಇಲ್ಲೇ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅವರು ನಿಮ್ಮಿಬ್ಬರನ್ನ ನಾಳೆ ಬೆಳಗ್ಗೆ ಬಿಟ್ಬಿಡ್ತಾರಾ? ಫಂಕ್ಷನ್ ಎಲ್ಲ ಮುಗಿಯೋವರೆಗೂ ನಿಮ್ಮನ್ನು ಇಟ್ಕೋತಾರೆ ಇಲ್ಲಿ. ಫಂಕ್ಷನ್ ಮುಗಿಯೋ ತನಕ ನಿಮ್ಮನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅವರು. ಅದಕ್ಕೆ ನಮ್ಮ ಫ್ಯಾಮಿಲಿನಲ್ಲಿ ಯಾರಿಗೂ ಒಬ್ಬರಿಗೆ ಸೀರಿಯಸ್ ಆಗಿದೆ, ಆರಾಮಿಲ್ಲ ಅಂತ ಹೇಳಿ ನಾನು ಕಾವೇರಿ ಹೋಗ್ತೀವಿ ಇಲ್ಲಿಂದ. ಆಮೇಲೆ ನೀವು ಅವ್ರ ಫ್ಯಾಮಿಲಿಯರು ನಮ್ಗೆ ಭಾಳ ಅಟ್ಯಾಚ್ಮೆಂಟ್ ಇದೆ, ಅದಕ್ಕೆ ನಾವು ಹೋಗಿ ಮಾತಾಡ್ಸ್ಕೊಂಬರ್ತೀವಿ ಅಂತ ಹೇಳಿ ನೀವು ಬಂದುಬಿಡ್ರಿ. ಅಯ್ಯೋ ಆನಂದ್, ನೀನು ಕಾವೇರಿ ಇಲ್ಲಿಲ್ಲ ಅಂದ್ರೆ ನನಗೆ ಮತ್ತು ಅರುಣಗೆ ಸಾಧ್ಯನೇ ಇಲ್ಲ. ಇಲ್ಲೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಆಗೋದೇ ಇಲ್ಲ. ನಾವು ಕೂಡ ನಿಮ್ಮ ಜೊತೆನೇ ಬರ್ತೀವಿ. ನಮ್ಮಿಬ್ರಿಗೂ ಇಲ್ಲಿದ್ದು ಹ್ಯಾಂಡ್ಲ್ ಮಾಡೋದಕ್ಕಾಗೋದಿಲ್ಲ. ಪ್ಲೀಸ್ ನಮ್ಮಿಬ್ರು ನಿಮ್ಮ ಜೊತೆನ ಕರ್ಕೊಂಡು ಹೋಗ್ಬಿಡ್ರಿ ಪ್ಲೀಸ್. ಹೌದು ಬಾಸ್, ನೀವಿದ್ರೆ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡ್ತೀರಾ. ನಮ್ಮಿಬ್ಬರ ಕೈಯಲ್ಲಿ ಆಗೋದಿಲ್ಲ. ಪ್ಲೀಸ್ ನಮ್ಮನ್ನು ಕರ್ಕೊಂಡು ಹೋಗ್ಬಿಡಿ ನಿಮ್ಮ ಜೊತೆನೇ. ಹೌದು ಆನಂದ್ ಅವರೇ, ಬರೋ ಮುಂದೆ 4 ಜನ ಒಟ್ಟಿಗೆ ಬಂದಿದ್ದೀವಿ. ಸೊ ಇವಾಗ ಹೋಗೋ ಮುಂದೆ ಕೂಡ 4 ಜನ ಒಟ್ಟಿಗೆ ಹೋಗೋಣ. ಅದು ಏನು ಸಮಸ್ಯೆ ಬರುತ್ತಾ ಅದನ್ನು 4 ಜನ ಎದುರಿಸೋಣ. ಪ್ಲೀಸ್ ಇಬ್ಬಿಬ್ಬರೇ 3 ಜನ ಹೋಗೋದು ಬೇಡ, 4 ಜನ ಒಟ್ಟಿಗೆ ಹೋಗೋಣ. ಸರಿ, ನೀವೆಲ್ಲರೂ ಹೇಳ್ತಾ ಇರೋದು ಸರಿಯೇ ಇದೆ. ಸರಿ, ಹಾಗಾದ್ರೆ ಅರುಣ್, ನಾಳೆ ಬೆಳಿಗ್ಗೆ ಎದ್ದ ತಕ್ಷಣ ಫಟಾಫಟ್ ರೆಡಿಯಾಗಿ ಅವರು ಎದ್ದು ಇನ್ನೇನು ಹೊರಗಡೆ ಬರ್ತಾರಲ್ಲ ಆವಾಗಲೇ ಹೇಳ್ಬಿಡ್ಬೇಕು, ಈ ಥರ ಸಮಸ್ಯೆ ಆಗಿದೆ, ಅದಕ್ಕೆ ನಾವು ಹೋಗ್ತಾ ಇದ್ದೀವಿ, ದಯವಿಟ್ಟು ಕ್ಷಮಿಸ್ಬಿಡಿ, ಆದರೆ ಇನ್ನೂ 2 ದಿನದಲ್ಲಿ ವಾಪಸ್ ಬರ್ತೀವಿ ಅಂತ ಏನಾದರೂ ಒಂದು ಹೇಳಿ ಮ್ಯಾನೇಜ್ ಮಾಡಿ ಹೋಗ್ಬಿಡ್ಬೇಕು. ಓಕೆನಾ? ಸರಿ ಆನಂದ್ ಅವರೇ, ಹೀಗೆ ಮಾಡಿದರೆ ಓಕೆ. ಓಕೆ ಬಾಸ್, ಈ ಥರ ಆದರೆ ಓಕೆ. ನಮಗಷ್ಟೇ ಇಲ್ಲಿರೋದಕ್ಕೆ ಮಾತ್ರ ಆಗೋದಿಲ್ಲ. ಸರಿ ಕಾವೇರಿ ಅವರೇ, ಫಸ್ಟ್ ಈ ಫೈಲನ್ನು ನಿಮ್ಮ ಬ್ಯಾಗಲ್ಲಿ ಇಟ್ಕೋಗ್ರಿ. ಸರಿ ಆನಂದ್ ಅವರೇ. ಆನಂದ್ ಅವರು, ಅರುಣ್ ಅವರೇ, ಹಾಗೆ ರೀತಿ ನಿಮ್ಮ 3 ಜನಕ್ಕೂ ಹೆಂಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ನಿಮ್ಮಿಂದ ಭಾಳ ಅಂದರೆ ಭಾಳ ದೊಡ್ಡ ಉಪಕಾರ ಆಯಿತು. ನನಗಷ್ಟೇ ಅಲ್ಲ, ನಮ್ಮ ಇಡೀ ಫ್ಯಾಮಿಲಿಗೆ ನಿಮ್ಮಿಂದ ಉಪಕಾರ ಆಯಿತು. ನಮ್ಮ ಫ್ಯಾಮಿಲಿಗೆ ಬಂದಿರೋ ಒಂದು ದೊಡ್ಡ ಸಮಸ್ಯೆ ನಿಮ್ಮಿಂದಾಗಿ ಬಗೆಹರಿತು. ನಿಜವಾಗ್ಲೂ ನಿಮ್ಮೆಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್.
ಕಾವೇರಿ, ಈ ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ ಎದಕ್ಕೆ? ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ಸ್, ನೋ ಸಾರಿ, ಓಕೆನಾ? ಬಾ, ಮೊದಲು ಆ ಫೈಲನ್ನು ನೀಟಾಗಿ ತೆಗೆದಿಟ್ಬಿಡೋಣ. ಸರಿ, ನಡಿ. ಅಲ್ಲ ಬಾಸ್, ಕಾವೇರಿಯವರು ಭಾಳ ಅಂದ್ರೆ ಭಾಳ ಖುಷಿನಲ್ಲಿದ್ದಾರೆ ಇವಾಗಲೇ ನಿಮ್ಮ ಲವ್ ಮ್ಯಾಟ್ರನ್ನ ಅವ್ರ ಮುಂದೆ ಹೇಳ್ಬಿಡ್ಬೇಕಿಲ್ಲ. ಒಪ್ಕೊಂಡ್ಬಿಡ್ಬೋದು. ಡಬಲ್ ಧಮಾಕ ಅನ್ನಂಗೆ ಅವ್ರ ಕೆಲಸನೂ ಆಗುತ್ತೆ, ಹಂಗೆ ನಿಮ್ಮ ಪ್ರೀತಿನೂ ಒಪ್ಕೊಂಡಂಗೆ ಆಗುತ್ತೆ. ನೋಡೋಣ, ಇವಾಗ ನಾವು ಇಲ್ಲಿಗೆ ಬಂದಿದ್ದು ಎದಕ್ಕಂದ್ರೆ ಮೇನ್ ಇಂಟೆನ್ಷನ್ ಏನಂದ್ರೆ ಕಾವೇರಿದು ಸಮಸ್ಯೆ ಬಗೆಹರಿಬೇಕು. ಯಾಕಂದ್ರೆ ಆಕಿ ಅವ್ರ ಫ್ಯಾಮಿಲಿ ಮೇಲೆ ಎಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಾಳ ಗೊತ್ತೈತಿಲ್ಲ. ಆಕೆ ಒಬ್ಬಕ್ಕೆ ನಮ್ಮೆಲ್ಲರ ಜೊತೆ ಬರೋದಕ್ಕೆ ಒಪ್ಕೊಂಡ್ಲು. ನಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿ ತನಕ ಬಂದಾಳ ಅಂದಮೇಲೆ ಆ ನಂಬಿಕೆನ ನಾವು ಉಳಿಸ್ಕೋಬೇಕಲ್ಲ. ಇವಾಗ ಸದ್ಯಕ್ಕೆ ಆಕಿ ಸಮಸ್ಯೆ ಬಗೆಹರಿಲಿ, ಅಷ್ಟು ಸಾಕು ನನಗೆ. ನಾವು ಬಂದಿರೋದು ಅದೇ ಉದ್ದೇಶಕ್ಕೆ ತಾನೇ. ಮತ್ತು ಆಮೇಲೆ ಇವಾಗ ನಾನು ಲವ್ ಪ್ರಪೋಸ್ ಮಾಡಬೇಕು, ಆಮೇಲೆ ಅಕ್ಕಿ ತಲೆಯಲ್ಲಿ ಬರಬಾರ್ದಲ್ಲ. ಹಂಗಂದ್ರೆ ಆನಂದವರು ನನ್ನ ಜೊತೆ ಬರೋದಕ್ಕೆ ಒಪ್ಕೊಂಡಿರೋದು ನನಗೆ ಈ ಲವ್ ಪ್ರಪೋಸ್ ಮಾಡೋದಕ್ಕೆ, ಹಂಗಂದ್ರೆ ಈ ಸಮಸ್ಯೆ ಬಗೆಹರಿಸೋದಕ್ಕಲ್ಲ ಅಂತ. ಈ ಥರ ಎಲ್ಲ ಬೇರೆ ಬೇರೆ ಥರ ಎಲ್ಲ ಆಕಿ ಯೋಚನೆ ಮಾಡೋದು ಸರಿ ಇರೋದಿಲ್ಲ. ಅದಕ್ಕೆ ಇವಾಗ ಸದ್ಯಕ್ಕೆ ನಾವು ಎದಕ್ಕೆ ಬಂದಿದ್ದೀವಿ ಆ ಕೆಲಸ ಮುಗಿದ್ರೆ ಸಾಕು. ಅದ್ರ ಬಗ್ಗೆ ಇನ್ನೊಂದ್ಸಲ ನೋಡ್ಕೊಂಡ್ರೆ ಆಯ್ತು. ನನಗೆ ಇವಾಗ ಸದ್ಯಕ್ಕೆ ಅವಳು ಖುಷಿ ಅಷ್ಟೇ ಮುಖ್ಯ. ಅವಳ ಮುಖದಲ್ಲಿ ಎಷ್ಟು ಖುಷಿ ಇದೆ ನೋಡಿದ್ದಾನೆ. ಮೊನ್ನೆಯಿಂದ ಎಷ್ಟು ಟೆನ್ಷನಲ್ಲಿದ್ದು ಇವಾಗ ಎಷ್ಟು ಖುಷಿನಲ್ಲಿದ್ದಾಳೆ. ಇನ್ನು ನಾಳೆ ನಾವೇನಾದರೂ ಈ ಮನೆ ಬಿಟ್ಟು ಹೊರಗಡೆ ಹೋದ್ಮೇಲೆ ಇನ್ನೂ ಎಷ್ಟು ಖುಷಿ ಪಡ್ತಾಳೆ. ಹೌದಿಲ್ಲ? ಅಷ್ಟು ಸಾಕು ಇವಾಗ ನನಗೆ ಸದ್ಯಕ್ಕೆ. ಏನು ಬಾಸ್ ನೀವು ಈಗಿನ ಕಾಲದಲ್ಲಿ ಒಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿಬಿಟ್ರೆ ಸಾಕು, ಅದನ್ನೇ ದೊಡ್ಡ ಹೆಲ್ಪ್ ಅಂತ ಅಂದ್ಕೊಂಡು ಅವಾಗಲೇ ಲವ್ ಪ್ರಪೋಸ್ ಮಾಡಿ ಒಪ್ಕೊಳ್ಳಿಲ್ಲ ಅಂದ್ರೆ ಹಂಗೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಆದರೆ ನೀವು ಮೇಡಮ್ನವ್ರ ಖುಷಿಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ರಿ. ನೀವು ಹೆಂಗಿರೋರು, ಎಂಥ ಮನೆಯಲ್ಲಿರೋರು ನೀವು. ಮೇಡಮ್ಗೋಸ್ಕರ ಇಂಥ ಮನೆಯಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿದ್ರಿ, ಕೆಲಸದವ್ರ ಥರ ಬಂದ್ರಿ. ಎಷ್ಟು ದೊಡ್ಡ ಗುಣ ಬಾಸ್ ನಿಮ್ಮದು. ಹೆಲೋ, ಸಾಕು ಹೊಗಳಿದ್ದು, ನಡಿ ಹೋಗೋಣ. ಏನು ಬಾಸ್ ನೀವು ಹೊಗಳಿದ್ರೆ ಹೊಗಳಿಸ್ಕೊಳ್ಳೋದಕ್ಕೂ ಒಲ್ಲೆ ಅಂತೀರಿ ನೋಡ್ರಿ. ಹೊಗಳೋದೆಲ್ಲ ಬಿಡು, ಇವಾಗ ಅವರಿಗೆ ಎಚ್ಚರ ಆಗಿರುತ್ತೆ. ಮೊದಲಿಗೆ ಅವ್ರ ಹತ್ರ ಮಾತಾಡಿ ಏನಾಯ್ತು, ಏನು ನೆಕ್ಸ್ಟ್ ಏನು ಮಾಡಬೇಕು ಅದನ್ನೆಲ್ಲ ತಿಳ್ಕೊ ಹೋಗು. ಅಲ್ಲ ಬಾಸ್, ಅವ್ರು ನಿನ್ನೆ ಏನಂದ್ರಂದ್ರೆ, ನಿನ್ನೆಲ್ಲ ಇವತ್ತು ಬೆಳಗ್ಗೆ ಏನು ಹೇಳಿದ್ರಂದ್ರೆ, ಕಾವೇರಿ ಮತ್ತು ಆನಂದ್ ಇಲ್ಲೇ ಇದ್ಬಿಡ್ಲಿ ಕೆಲ್ಸಕ್ಕೆ ಅಂತ. ಅವ್ರಿಗೆ ಏನು ಬೇಕು, ಎಷ್ಟು ಸಂಬಳ ಬೇಕಾದ್ರೆ ಕೇಳಿ, ಅವರು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ, ಮನೆ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಇದೆ, ಕೇಳಿ ಹೇಳು ಅಂತಂದ್ರೆ. ಇವಾಗ ನಾನು ಅದಕ್ಕೆ ಏನಂತ ಹೇಳಿ? ಸರ್, ಅದು ಮಧ್ಯಾಹ್ನದಿಂದ ಅವರು ಇಬ್ಬರು ಕೆಲಸ ಮಾಡೋದ್ರಲ್ಲಿ ಬ್ಯುಸಿನೇ ಇದ್ದಾರೆ, ಹಾಗಾಗಿ ಇದ್ರ ಬಗ್ಗೆ ಮಾತಾಡೋಕ್ಕಾಗಲಿಲ್ಲ. ನೈಟ್ ಫ್ರೀ ಇರ್ತಾರಲ್ಲ ಎಲ್ಲ ಕೆಲಸ ಮುಗಿಸಿದ ಮೇಲೆ, ಅವಾಗ ಈ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಮ್ಯಾನೇಜ್ ಮಾಡಿಬಿಡು. ಸರಿ ಬಾಸ್, ಹಾಗೆ ಮಾಡ್ತೀನಿ. ಮೊದಲೋಗಿ ಫ್ರೆಶ್ ಅಪ್ ಆಗಬೇಕು, ಮುಖ ಎಲ್ಲ ಸೆಕೆಗೆ ಉರಿತಾ ಇದೆ. ಅರುಣ್, ಗುಡ್ ಈವ್ನಿಂಗ್ ಸರ್. ಹಾಂ, ಗುಡ್ ಈವ್ನಿಂಗ್. ಅಂದಂಗೆ ಮಧ್ಯಾಹ್ನ ನೀನು ಭೇಟಿ ಆಗೋದಕ್ಕಂತ ಬಂದಿದ್ದೆ, ನೀನೆಲ್ಲೋ ಕಾಣಿಸ್ಲಿಲ್ಲ. ಆಮೇಲೆ ನಿನ್ನ ಫಿಯಾನ್ಸಿ ರೀತಿ ಇದ್ದಾರಲ್ಲ, ಅವ್ರು ಹೇಳಿದರು ನೀ ಎಲ್ಲೋ ಹೊರಗಡೆ ಹೋಗಿದೆಯಾ ಅಂತ. ಇದಕ್ಕೆ ಹೋಗಿದ್ದಿ ಹೊರಗಡೆ? ಅದು 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 ಸರ್, ಅದು ಇವರು ಎಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ, ಒಂದು ಸ್ವಲ್ಪ ಕ್ಲೀನಿಂಗ್ ಐಟಮ್ಸ್ ಎಲ್ಲ ಖಾಲಿಯಾಗಿದ್ವು, ಅದನ್ನು ತರೋದಕ್ಕಂತ ಹೋಗಿದ್ದೆ. ಹೌದಾ? ಎಲ್ಲ ಸ್ಟೋರೂಮ್ನಲ್ಲಿನೇ ಇತ್ತಲ್ಲ, ಅಲ್ಲೇ ತಗೋಬೇಕಿಲ್ಲ, ಮತ್ತೆ ಹೊರಗಡೆ ಹೋಗಿದ್ದಿ? ಅದು ಸರ್, ಸ್ಟೋರೂಮಿಂದ ಕೀ ಸಿಗಲಿಲ್ಲ ನನಗೆ. ರಿಯಾ ಮೇಡಮ್ ಅವ್ರಿಗೆ ಕೇಳಬೇಕಂದ್ರೆ ಅವ್ರು ಆಲ್ರೆಡಿ ಹೊರಗಡೆ ಹೋಗ್ಬಿಟ್ಟಿದ್ರು. ಇನ್ನು ನೀವು ಮೇಡಮ್ನವರು ರೂಮ್ನಲ್ಲಿ ರೆಸ್ಟ್ ಮಾಡ್ತಾ ಇದ್ರಲ್ಲ, ಅದಕ್ಕೆ ಸುಮ್ಮನೆ ನಿಮ್ಗೆ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಹೋಗಿ ತೊಗೊಂಬಂದ್ಬಿಟ್ಟೆ ಹೊರಗಡೆನ. ಓ ಹೌದಲ್ಲ, ರಿಯಾ ಮತ್ತೆ ಅಳಿಯಂದ್ರು ಹೊರಗಡೆ ಹೋಗಿದಾರಲ್ಲ. ಸರಿ, ಇಲ್ಲಿ ತಗೋ, ಆಯಿತು. ನಾನು ರೀತಿ ಹೇಳ್ತಿಲ್ಲ, ನೀವು ಬಂದ ತಕ್ಷಣನೇ ನಾನು ಭೇಟಿ ಆಗುವಂತಂದು ಏನು ನಾನೇ ಕರಿಬೇಕಾ ವಾಪಸ್ ನೀನೇನಾ? ಇಲ್ಲ ಸರ್, ಇವಾಗ ತಾನೇ ಕೆಳಗಡೆ ಎಲ್ಲ ಕ್ಲೀನಿಂಗ್ ಮುಗೀತು. ಇನ್ನೇನು ನಿಮಗೆ ಭೇಟಿ ಆಗೋದಕ್ಕೆ ಬರಬೇಕಂತ ಅಂದ್ಕೊಂಡಿದ್ದೆ, ಮತ್ತು ನೀವು ರೆಸ್ಟ್ ಮಾಡ್ತಾ ಇರ್ತೀರಲ್ಲ, ರೂಮಿಗೆ ಬರೋದು ಸರಿ ಅನಿಸೋದಿಲ್ಲ ಅಂತ ಅಲ್ಲೇ ಹೊರಗಡೆನೇ ಕೆಳಗಡೆ ವೇಟ್ ಮಾಡ್ತಾ ಇದ್ದೆ. ಓ ಹೌದಾ, ಚಲೋ ಆಯ್ತು ಬಿಡು. ನಾನು ನಿದ್ದೆ ಮಾಡಿದೆ, 1 ಅವರ್ ರೆಸ್ಟ್ ಮಾಡಿದ್ದಕ್ಕೆ ನನಗೂ ಮೈಂಡ್ ಫ್ರೆಶ್ ಅಂತ ಅನಿಸ್ತಾ ಇದೆ ನೋಡು. ಹೌದಾ ಸರ್, ಅದಕ್ಕೆ ಮತ್ತೆ ನಾನು ಡಿಸ್ಟರ್ಬ್ ಮಾಡಲಿಲ್ಲ ನಿಮಗೆ. ಚಲೋ ಆಯ್ತು ಬಿಡು. ಅಂದಂಗೆ ಮಾತಾಡಿದ್ದೀನ ಆನಂದ್ ಮತ್ತು ಕಾವ್ಯ ಹತ್ರ ಇಲ್ಲೇ ಇರೋದ್ರ ಬಗ್ಗೆ? ಅಯ್ಯೋ ಸರ್, ಮಧ್ಯಾಹ್ನದಿಂದ ಪುರ್ಸೊತ್ತೇ ಇಲ್ಲ. ಅವರು ಒಂದೇ ಸಮನೆ ಕೆಲಸ ಮಾಡಕ್ಕಂತ ಬಿಟ್ಟಾರ. ನಾನು ಅಷ್ಟೇ, ಅವ್ರಿಗೆ ಕೆಲಸ ಮಾಡಿಸೋದು, ಆಮೇಲೆ ಗಾರ್ಡನಲ್ಲಿ ಕೆಲಸದವ್ರು ಇದ್ದಾರಲ್ಲ ಅವ್ರ ಕೈನಲ್ಲೆಲ್ಲ ಕೆಲಸ ಮಾಡಿಸೋದು, ಪುರ್ಸೊತ್ತೇ ಇಲ್ಲ. ಮಧ್ಯಾಹ್ನದಿಂದ ಇದೇ ಕೆಲಸ ನಡೆದಿದೆ ನೋಡ್ರಿ. ಹಾಗಾಗಿ ಅವ್ರ ಹತ್ರ ಮಾತಾಡೋಕ್ಕೆ ಆಗಿಲ್ಲ. ನೈಟ್ ಊಟ ಎಲ್ಲ ಆದಮೇಲೆ ಫ್ರೀ ಆಗ್ತಾರಲ್ಲ, ಅವಾಗ ಮಾತಾಡ್ತೀನಂತೆ. ಛೇ, ಇನ್ನೂ ಮಾತಾಡಿ ಇಲ್ವಾ ನೀನು? ಸರಿ ಆಯಿತು. ಇವತ್ತೆಷ್ಟೊತ್ತಿದ್ರು ಈ ಟಾಪಿಕ್ ಬಗ್ಗೆ ಅವ್ರ ಹತ್ರ ಮಾತಾಡಿ ನಾಳೆ ಬೆಳಗ್ಗೆ ನನಗೆ ಏನು ಅನ್ನೋದನ್ನು ಹೇಳಬೇಕು. ಮತ್ತೆ ಅದು ಇದು ಅಂತ ನಮ್ಗೆ ರೀಸನ್ ಹೇಳಬಾರ್ದು. ನನಗೆ ಈ ಥರ ರೀಸನ್ ಹೇಳೋರನ್ನ ಕಂಡ್ರೆ ಆಗ್ಬರೋದಿಲ್ಲ. ಡೋಂಟ್ ವರಿ ಸರ್, ಇವತ್ತು ನೈಟ್ ಎಷ್ಟೊತ್ತಿದ್ರು ಅವ್ರ ಹತ್ರ ಮಾತಾಡಿ ನಾಳೆ ಬೆಳಗ್ಗೆ ನಿಮ್ಗೆ ಏನು ಅನ್ನೋದನ್ನು ಹೇಳ್ತೀನಂತ. ಸರಿ, ಆಯ್ತಾಯ್ತು. ಅಂದಂಗೆ ಕಾವೇರಿ ಹತ್ರ ಹೇಳಿಸಿ ಸ್ಟ್ರಾಂಗ್ ಆಗಿ ಟೀ ಹಾಗೆ ಸ್ನ್ಯಾಕ್ಸ್ ಏನಾದರೂ ಮಾಡಿಸ್ಬಿಡು, ಸರಿನಾ? ಓಕೆ ಸರ್.
ಹುಷಪ್ಪ ಸದ್ಯ ಏನೋ ಒಂದು ಹೇಳಿ ಬದುಕೊಂಡೆ. ದೇವ್ರೆ, ಇವತ್ತೊಂದು ದಿನ ರಾತ್ರಿ ಲಘು ಲಘುನ ಕಳೆದು ಬಿಡ್ಲಪ್ಪ. ನಾಳೆ ಬೆಳಗ್ಗೆ ಮೊದಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು.